ಕಿರುತೆರೆಯ ನಟ ಬಂಧನವಾಗಿರುವಂತ ಒಂದು ಸುದ್ದಿ ಈಗ ಬರ್ತಾ ಇದೆ. ಯಾಕೆ ಏನು ಎತ್ತ ನೋಡೋಣ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಕಿರುತೆರೆ ನಟ ಅರೆಸ್ಟ್ ಆಗಿರೋದು. ಆರ್.ಆರ್. ನಗರ ಪೊಲೀಸರಿಂದ ಈಗ ಕಿರುತೆರೆ ನಟ ಚರಿತ್ ಬಾಲಪ್ಪ ಅಂತ ಹೇಳಿ ಅರೆಸ್ಟ್ ಆಗಿದ್ದಾರೆ. ಗೆಳತಿಗೆ ಲೈಂಗಿಕ ದೌರ್ಜನ್ಯ ಎಸಗಿ ವಂಚನೆ ಮಾಡಿರುವಂತಹ ಆರೋಪ ಇವರ ಮೇಲೆ ಇರೋದು. ಪ್ರೀತಿ ಹೆಸರಿನಲ್ಲಿ ದೈಹಿಕ ಸಂಪರ್ಕಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಖಾಸಗಿ ವಿಡಿಯೋ ಇಟ್ಕೊಂಡು ಹಣಕ್ಕೆ ಬೇಡಿಕೆಯನ್ನು ಇಟ್ಟಿರುವಂತಹ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ಯುವತಿಯ ದೂರನ್ನು ಕೊಟ್ಟಿದ್ದಾಳೆ. ಅದನ್ನು ಆಧರಿಸಿ ಈಗ ನಟ ಚರಿತ್ ಬಾಲಪ್ಪನನ್ನ ಪೊಲೀಸರು ಬಂಧಿಸಿದ್ದಾರೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಕಿರುತೆರೆ ನಟ ಈಗ ಅರೆಸ್ಟ್ ಆಗಿರೋದು ಅವರು. ಆರ್.ಆರ್. ನಗರ ಪೊಲೀಸರು ಈಗ ಇವನನ್ನ ಅರೆಸ್ಟ್ ಮಾಡಿದ್ದಾರೆ, ನಟ ಚರಿತ್ ಬಾಲಪ್ಪ ಅಂತ ಹೇಳಿ. ಸೊ ಗೆಳತಿಗೆ ಲೈಂಗಿಕ ದೌರ್ಜನ್ಯ ಎಸಗಿರುವಂಥದ್ದು, ಜೊತೆಗೆ ಖಾಸಗಿ ವಿಡಿಯೋವನ್ನು ಇಟ್ಕೊಂಡ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡಿರುವಂಥದ್ದು ಇವೆಲ್ಲವೂ ಕೂಡ ಈಗಿದೆ. ಈಗ ಖಾಸಗಿ ವಿಡಿಯೋ ಇಟ್ಕೊಂಡು ಹಣಕ್ಕೆ ಬೇಡಿಕೆಯನ್ನು ಇಟ್ಟಿರುವಂಥ ಆರೋಪ ಇದೆ. ಆ ನಿಟ್ಟಿನಲ್ಲಿ ಈಗ ಯುವತಿ ದೂರನ್ನು ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಈಗ ಅರೆಸ್ಟ್ ಮಾಡಿದ್ದಾರೆ ಚರಿತ್ ಬಾಲಪ್ಪ ಅಂತ ಹೇಳಿ. ಯಾವುದರಲ್ಲಿ ನಟನೆ ಮಾಡಿದ್ರೋ ಗೊತ್ತಿಲ್ಲ. ಹೀಗೆಲ್ಲ ಬಂದವರೆಲ್ಲ ನಟ ಅಂದ್ಕೊಂಡು ಓಡಾಡ್ತಾರೆ. ಒಂದು ಸಣ್ಣ ಪಾತ್ರ ಮಾಡಿದ್ರು ನಟನೇ ಅವರು. ಏನು ಮಾಡೋದು, ಎಲ್ಲರೂ ಕೂಡ ನಟನೆ ಅನ್ನೋದಕ್ಕೇ ಒಂದು ಇದು ಹೊರಟೋಗ್ಬಿಟ್ಟಿದೆಯೇನೋ. ಒಂಥರ ಈ ಕಿರುತೆರೆಗೆ ಒಂದು ಕಳಂಕ ಥರ ಬಂದುಬಿಡುತ್ತೆ ಇಂಥವೆಲ್ಲ ಮಾಡೋದ್ರಿಂದ. ಸೊ ಆರ್.ಆರ್. ನಗರ ಪೊಲೀಸರಿಂದ ಈಗ ಅರೆಸ್ಟ್ ಆಗಿದ್ದಾರೆ. ಬಟ್ ಇನ್ನೂ ಹೆಚ್ಚಿನ ರೀತಿಯಾದಂಥ ಪೊಲೀಸರು ತನಿಖೆಯನ್ನು ಮಾಡಬೇಕಾಗಿದೆ. ನಿಜವಾಗಿಯೂ ನಡೆದಿದ್ದೇನು ಎತ್ತ ಅಂತ ಹೇಳಿ. ಲೈಂಗಿಕ ದೌರ್ಜನ್ಯ ನಡೆಸಿದಾರಾ ಅಥವಾ ಇಲ್ವಾ, ಖಾಸಗಿ ವಿಡಿಯೋ ಇಟ್ಕೊಂಡಿದ್ದಾರೆ ಅಂತಿದ್ರೆ ಯಾವ ವಿಡಿಯೋ ಅದು, ಏನು ಪ್ರೀತಿ ಇದ್ದು ತದನಂತರ ಏನಾದರೂ ಹೆಚ್ಚು ಕಡಿಮೆ ಆದ ನಂತರ ಈ ರೀತಿಯಾಗಿ ಜಗಳ ಆಗಿಬಿಟ್ಟು ದೂರ ಆಗಿರೋದು, ಅಂಥ ಹಲವು ಪ್ರಕರಣಗಳು ಬರುತ್ತೆ. ಆ ಥರ ಏನಾದರೂ ಇದೆಯಾ ಇದರಲ್ಲಿ? ಚೆನ್ನಾಗಿರ್ತಾರೆ, ಆಮೇಲೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯ ಕೇಸನ್ನು ಹಾಕಿಬಿಡ್ತಾರೆ. ಅಂಥ ಪ್ರಕರಣಗಳು ಕೂಡ ಏನು ಕಡಿಮೆ ಇಲ್ಲ. ಈ ಪ್ರಕರಣದಲ್ಲಿ ನಿಜವಾಗಿಯೂ ಹಾಗೆ ಆಗಿದೆಯಾ ಅಥವಾ ಬೇರೆ ಏನೇನಾದರೂ ಇದೆಯಾ, ಇವೆಲ್ಲವೂ ಕೂಡ ಈಗ ತನಿಖೆಯಿಂದಷ್ಟೇ ಗೊತ್ತಾಗಬೇಕಾಗಿದೆ ಪೊಲೀಸರಿಗೆ. ಸದ್ಯಕ್ಕೆ ದೂರಂತೂ ಆರ್.ಆರ್. ನಗರ ಪೊಲೀಸರಿಗೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಪೊಲೀಸರು ಈಗ ಇವನನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ, ನಟ ಚರಿತ್ ಬಾಳಪ್ಪ ಅಂತ ಹೇಳಿ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಏನಿದೆ ಈ ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿ? ಅರುಣ್, ಏನಂದ್ರೆ ಚರಿತ್ ಬಾಲಪ್ಪ ಮತ್ತು ಆ ಯುವತಿ ಏನಿದ್ರು ಇಬ್ಬರು ಕೂಡ ಸಾಕಷ್ಟು ವರ್ಷಗಳಿಂದ ಸ್ನೇಹಿತರಾಗಿದ್ರು. ಆದ್ರೆ ಅವರಿಬ್ಬರ ನಡುವೆ ಫ್ರೆಂಡ್ಶಿಪ್ ಮೀರಿದಂತ ಒಂದು ಸಂಬಂಧ ಇತ್ತು. ಆದ್ರೆ ಅದನ್ನ ದುರುಪಯೋಗನ ಮಾಡ್ಕೊಂಡಂತ ಚರಿತ್ ಬಾಲಪ್ಪ ಏನಿದ್ದ ಆಕೆಗೆ ಲೈಂಗಿಕ ದೌರ್ಜನ್ಯ ಮಾಡುವಂತದ್ದು ಮತ್ತು ಒಂದಷ್ಟು ಖಾಸಗಿ ವಿಡಿಯೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡುವಂತ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದ. ಜೊತೆಗೆ ಮನೆಯಲ್ಲಿ ಇರ್ಲಿಕ್ಕೆ ಕೊಡ್ತಾ ಇರ್ಲಿಲ್ಲ. ಜೊತೆಗೆ ಆಕೆಯನ್ನ ದೈಹಿಕವಾಗಿ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾ ಇದೆ ಅಂತ ಹೇಳಿ ಒಂದಷ್ಟು ಮಾಹಿತಿಗಳು ಸಿಕ್ಕಿರುವಂತದ್ದು. ಆ ಮಾಹಿತಿಗಳನ್ನ ಆಧರಿಸಿ ಈ ಹಿಂದೆ ಅಂದ್ರೆ NCR ಅನ್ನ ದಾಖಲು ಮಾಡಿರ್ತಾಳ ಯುವತಿ, ಈ ರೀತಿಯಲ್ಲಿ ನನಗೆ ಟಾರ್ಚರ್ ಅನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿ. ಅದೇ ಆ ಸಂದರ್ಭದಲ್ಲಿ ಆತನ ಕರೆದು ಒಂದು ಹೇಳಿಕೆ ಆರ್.ಆರ್. ನಗರ ಪೊಲೀಸರು ದಾಖಲನ್ನ ಮಾಡ್ಕೊಂಡಿದ್ರು. ಆದ್ರೆ ಈಗ ಅದು ಮುಂದುವರೆದ ಹಿನ್ನೆಲೆಯಲ್ಲಿ ಆ ಪ್ರಕರಣವನ್ನ FIR ಅನ್ನ ಮಾಡಿರುವಂತದ್ದು, ಜೊತೆಗೆ ಆತನನ್ನ ಬಂಧನಕ್ಕೆ ಒಳಪಡಿಸಿರುವಂತದ್ದು. ಬಂಧನಕ್ಕೆ ಒಳಪಡಿಸಿ ಮಾಹಿತಿಗಳನ್ನ ಕರೆ ಹಾಕ್ತಾ ಇರುವಂತದ್ದು. ಯಾಕಂದ್ರೆ ಹೇಳ್ತಾ ಇದ್ರಿ ಒಂದಷ್ಟು ಪಡಿಸ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರ್ತವೆ ಅಂತ ಹೇಳಿ. ಆದ್ರೆ ಈ ಪ್ರಕರಣದಲ್ಲಿ ಅದರ ಬಗ್ಗೆ ಮಾಹಿತಿನ ತಿಳ್ಕೊಳ್ಳುವಂತ ಪ್ರಯತ್ನಗಳನ್ನು ಕೂಡ ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇದ್ದಾರೆ. ಆದ್ರೆ ಈವರೆಗೆ ಸಿಕ್ಕಿರುವಂತ ಸಾಕ್ಷ್ಯಾಧಾರಗಳು ಮತ್ತು ಈವರೆಗೂ ಸಿಕ್ಕಿರುವಂತ ಮಾಹಿತಿಯನ್ನು ಆಧರಿಸಿ ನೋಡಿದ್ರೆ ಚರಿತ್ ಬಾಲಪ್ಪ ಆ ಯುವತಿಗೆ ತುಂಬಾ ಲೈಂಗಿಕವಾಗಿ ದೌರ್ಜನ್ಯವನ್ನು ಮಾಡುವಂತದ್ದು, ಜೊತೆಗೆ ಮಾನಸಿಕ ಕಿರುಕುಳವನ್ನ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿರುವಂತದ್ದು. ಅದಕ್ಕೆ ಪೂರಕವಾಗಿ ಆಕೆ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡುವಂತ ಒಂದು ವಿಡಿಯೋ ಏನಿತ್ತು, ಆ ವಿಡಿಯೋನು ಕೂಡ ಆಕೆ ಪೊಲೀಸರಿಗೆ ಸಬ್ಮಿಷನ್ ಅನ್ನ ಮಾಡಿದಾಳೆ. ಅದನ್ನ ಆಧರಿಸಿ ಈಗ ಪೊಲೀಸರು ಆತನನ್ನ ಬಂಧನಕ್ಕೆ ಒಳಪಡಿಸಿರುವಂತದ್ದು. ಅರುಣ್, ಓಕೆ, ಈ ಪ್ರಕರಣದಲ್ಲಿ ಅವರಿಬ್ಬರನ್ನ ನೋಡ್ತಾ ಇದ್ರೆ ಸ್ನೇಹ ಮಾತ್ರ ಇರಲಿಲ್ಲ, ಇಲ್ಲಿ ಹೆಚ್ಚಿನ ರೀತಿಯಲ್ಲೇ ಸಂಬಂಧ ಇತ್ತು ಅನ್ನುವಂಥದ್ದು. ಆದರೆ ಇಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗು ಈ ರೀತಿಯಾಗಿ ಗಲಾಟೆ ಆಗಕ್ಕೆ ಕಾರಣ ಆಗಿರೋದು ವಿಡಿಯೋನ ಮುರಳಿ? ಹೌದು ಅರುಣ್. ಯಾಕಂದ್ರೆ ಆಕೆ ಜೊತೆಯಲ್ಲಿ ಇದ್ದ ಸಂದರ್ಭದಲ್ಲಿ ಇಬ್ರು ಕೂಡ ಒಂದೇ ಮನೆಯಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗಲಾಟೆ ಆಗ್ತಿತ್ತು ಮತ್ತು ಲೈಂಗಿಕವಾಗಿ ಆಕೆಯನ್ನ ದುರುಪಯೋಗ ಪಡಿಸ್ಕೊಳ್ಳುವಂತ ಪ್ರಯತ್ನಗಳನ್ನ ಆತ ಮಾಡ್ತಾ ಇದ್ದ ಅನ್ನೋದು ಒಂದು. ಅದಾದ ನಂತರ ಮಾನಸಿಕ ಹಿಂಸೆಯನ್ನ ಕೊಡ್ತಾ ಇದ್ದ ಮತ್ತು ದೈಹಿಕವಾಗಿ ಹಲ್ಲೆಯನ್ನ ಮಾಡೋ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದ. ಒಮ್ಮೆ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟು ಪೊಲೀಸರ ಮೂಲಕ ವಾರ್ನನ್ನ ಮಾಡಿದ್ರು ಕೂಡ ಆತ
ತನ್ನ ಚಾಳಿಯನ್ನ ಬಿಟ್ಟಿರ್ಲಿಲ್ಲ. ಮತ್ತೆ ಮತ್ತೆ ಈ ರೀತಿಯಲ್ಲಿ ಅಟ್ಯಾಕ್ ಮಾಡುವಂಥದ್ದು, ಹೊಡೆಯುವಂತ ಪ್ರಯತ್ನಗಳನ್ನ ಮಾಡೋದು, ಇದೆಲ್ಲನೂ ಕೂಡ ಮಾಡ್ತಾ ಇದ್ದ. ಆ ಹಿನ್ನೆಲೆಯಲ್ಲಿ ಪೊಲೀಸರು ಆತನನ್ನ ಬಂಧನಕ್ಕೆ ಒಳಪಡಿಸಿರುವಂಥದ್ದು. ಅರುಣ್. ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ. ಸೊ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದೆ, ಹಲ್ಲೆ ಕೂಡ ಮಾಡ್ತಾ ಇದ್ರಂತೆ, ಖಾಸಗಿ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಾ ಇದ್ರು ಅನ್ನುವಂಥ ದೂರು ಈಗ